ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಮಲೆನಾಡು ಸೊಬಗಿನ ಸಹ್ಯಾದ್ರಿ ಕಪ್ಪದಗುಡ್ಡಕ್ಕೆ ಪ್ರವಾಸಿಗರ ದಂಡು. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪದಗುಡ್ಡಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಪ್ರವಾಸಿಗರಿಗಾಗಿ ಅರಣ್ಯ ಇಲಾಖೆಯು ಈಗ ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡಿದೆ. ಕಪ್ಪದಗುಡ್ಡದ ಈಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಬೆಳಗ್ಗೆ ಕಪ್ಪದಗುಡ್ಡಕ್ಕೆ ಮುತ್ತಿಡು ಮೋಡಗಳು, ಹೊಗೆಯಂತಿರುವ ಮೋಡಗಳ ನಡುವೆ ಹಸಿರು ಗುಡ್ಡಗಳು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿವೆ. ಗದಗ ಜಿಲ್ಲೆ ಗದಗ ಮುಂಡರಗಿ ಹಾಗೂ ಶಿರಟ್ಟಿ ತಾಲೂಕುಗಳ ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಮೈಚಾಚಿಕೊಂಡಿರುವ ಕಪ್ಪದಗುಡ್ಡ ಸೌಂದರ್ಯವು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಇಲ್ಲಿನ ಕಪ್ಪದಗುಡ್ಡದ ಪ್ರದೇಶದಲ್ಲಿ ಬೀಸುವ ಗಾಳಿಯು ಏಷ್ಯಾ ಖಂಡದಲ್ಲಿಯೇ ಪರಿಶುದ್ಧವಾದ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿನ ಕಪ್ಪದಗುಡ್ಡವು 34 ವಿವಿಧ ಜಾತಿಯ ವನ್ಯ ಪ್ರಾಣಿಗಳು, ಪಕ್ಷಿಗಳು, 287 ವನಸ್ಪತಿ ಔಷಧೀಯ ಸಸ್ಯಗಳ ಪ್ಲಾಂಟ್ಗಳನ್ನು ಒಳಗೊಂಡಿದೆ. ಒಟ್ಟಾರೆ ಇಲ್ಲಿನ ಕಪ್ಪದಗುಡ್ಡದ ಸೌಂದರ್ಯವನ್ನು ವೀಕ್ಷಿಸಲು ರಾಜ್ಯದ ನಾನಾ ಜಿಲ್ಲೆಗಳಿಂದ ನಿತ್ಯವೂ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ.
5ಕ್ಕೆ ಬಿಟ್ಟು 5ಕ್ಕೆ ಬಿಟ್ಟು ಒಂದು 4 ಕಿಲೋಮೀಟರ್ ಇದೆ, ಮತ್ತೊಂದು ಚರಣ 6 ಕಿಲೋಮೀಟರ್ ಇದೆ. ವಯಸ್ಸಿಗೆ ತಕ್ಕಗೆ ನಾವು ಚರಣದ ರೂಟ್ಗಳನ್ನು ಮಾಡಿಕೊಂಡು ಜನರಿಗೆ ಅರಣ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಮತ್ತು ಅರಣ್ಯದ ಮಹತ್ವವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಈ ಕಪ್ಪತ್ತಗುಡ್ಡದಲ್ಲಿ ಮಾಡ್ತಾ ಇದ್ದೇವೆ. ಈ ಕಪ್ಪತ್ತಗುಡ್ಡ ವಿಶೇಷ ಏನು ಸರ್? ನಮ್ಮ ಕಪ್ಪತ್ತಗುಡ್ಡದಲ್ಲಿ ಏನಿದೆ, ಟೋಟಲ್ ಆಗಿ ಈಗ ನೋಡಿ ಲಾಸ್ಟ್ ಟೈಮ್ ನಾವು ಸರ್ವೆ ಮಾಡಿದಾಗೆ ಎನಿಮಲ್ ಸರ್ವೆ ಮಾಡಿದಾಗೆ ಟೋಟಲ್ 34 ಎನಿಮಲ್ಸ್ ನಮ್ಮಲ್ಲಿ ಕಂಡು ಬಂದಿದ್ದಾವೆ ಹಾಗೂ 287 ಮೆಡಿಸಿನಲ್ ಪ್ಲಾಂಟ್ಗಳು ಕಂಡು ಬಂದಿದ್ದಾವೆ. ಸೊ ಇದು ಒಂದು ನಮಗೆ ಈ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ನಾವು ಈ ಕಪ್ಪತ್ತಗುಡ್ಡವನ್ನು ಕರಿತಾ ಇದ್ದೀವಿ. ಇಲ್ಲಿ ಈ ಮಳೆಗಾಲದಲ್ಲಿ ತುಂಬ ಪ್ರವಾಸಿಗರನ್ನು ಇದು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶವೂ ಈ ಥರ ಇಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಏಷ್ಯಾದಲ್ಲಿ 2ನೇ ಅತಿ ಶುದ್ಧವಾದ ಗಾಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ನಮ್ಮ ಕಪ್ಪತ್ತಗುಡ್ಡ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕಪ್ಪತ್ತಗುಡ್ಡವನ್ನು ಕಾಪಾಡಿ ಕಪ್ಪತ್ತಗುಡ್ಡವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹೆಂಗಿದೆ ಸರ್ ಪ್ರವಾಸಿಗರ ಹೊರತು? ಸೊ ಪ್ರವಾಸಿಗರು ಈಗ ತುಂಬ ಆಗಿದೆ. ಪ್ರವಾಸಿಗರಲ್ಲಿ ಒಂದು ಕೊರತೆ ಏನಂದರೆ ನಮಗೆ ಅಕಾಮಿಡೇಷನನ್ನು ಮಾಡಿಕೊಟ್ಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಥರದ ಅಕಾಮಿಡೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಅಕಾಮಿಡೇಷನ್ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಟ್ರೆಕ್ಕಿಂಗ್ ರೂಟ್ಗಳನ್ನು ಡೆವಲಪ್ ಮಾಡಿಕೊಂಡು ನಮ್ಮದೇ ವೆಹಿಕಲನ್ನು ಒಳಗೆ ಮೂವ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಟ್ರೆಕ್ಕಿಂಗನ್ನು ಮಾಡ್ತಾ ಇದ್ದೀವಿ. ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸೇರಿಕೊಂಡು ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ ಏನು ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ, ಆ ರೀತಿ ಹೆಲ್ತಿಗೆ ಇಂಪಾರ್ಟೆನ್ಸ್ ಕೊಡೋ ನಿಟ್ಟಿನಲ್ಲಿ ಈ ದಿವಸ ಒಂದು ಒಳ್ಳೆಯ 6 ಕಿಲೋಮೀಟರ್ ಟ್ರೆಕ್ಕಿಂಗನ್ನು ನಾವು ಮಾಡ್ತಾಯಿದ್ದೀವಿ. ಅತ್ಯಂತ ಒಂದು ಖುಷಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಎಲ್ಲರಿಗೂ ನಾನು ಧನ್ಯವಾದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತ್ತಗುಡ್ಡ ಒಂದು ಪ್ರಸಿದ್ಧವಾದ ಒಂದು ಏನು ಜಾಗ ಅಂತ ಹೇಳ್ಬೋದು. ಇಲ್ಲಿರುವ ದೇವಸ್ಥಾನ ಇರ್ಬೋದು, ಇಲ್ಲಿರುವ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ಬೋದು, ಇಲ್ಲಿರ್ತಕ್ಕಂಥ ಫ್ರೆಶ್ ಆಕ್ಸಿಜನ್ ಇರ್ಬೋದು, ಎಲ್ಲ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಪ್ರವಾಸಿಗರು ಹೆಚ್ಚಿಗೆ ಇಲ್ಲಿ ವಿಸಿಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗದಂತೆ ಇಲ್ಲಿಯ ವಾತಾವರಣನ ಕೆಡಿಸದ ರೀತಿಯಲ್ಲಿ ಇದನ್ನು ಏನು ಅನುಭವಿಸ್ಬೇಕು ಅಂತ ನಾನು ಕೇಳ್ತೀನಿ.